ಅಗ್ರಿಕಲ್ಚರ್ ಬರೀ AGRICULT 10 ಟೈಮ್ಸ್ ಬರೀ. ನಂಗೆ ಆಮೇಲೆ ಹೇಳಬೇಕು ನೀವು. ಹೆಂಚಿನ ಸಾವುಮಾರ್ರೆ, ನಾನೊಬ್ಬ ಈ ಮನೇಲಿ ಇದ್ದೀನಿ ಅನ್ನೋದನ್ನೇ ನನ್ನ ಬಂಗಾರಿ ಮರ್ತಿರೋ ಹಾಗಿದೆ. ಯಾವಾಗಿಂದ ಖುಷಿ ಬಂದ್ಲೋ ಆವಾಗಿಂದ ನನ್ನ ಬಂಗಾರಿ ಅವಳ ಕಡೆನೇ ಗಮನ ಕೊಡ್ತಾಳೆ. ಯಾವಾಗ ನೋಡಿದ್ರು ಕೋತಿ ಹಿಂದೆ ಬಾಲ ಇದ್ದಾಗೆ ಅವಳ ಹಿಂದೆನೇ ಇರ್ತಾಳೆ. ಥು ಬಂಗಾರಿ, ನಾವಿಬ್ರು ಎಲ್ಲಾದ್ರೂ ಆಚೆ ಹೋಗ್ಬರೋಣವಾ? ರವಿ, ಇವಳನ್ನ ಬಿಟ್ಟು ನಾವಿಬ್ರೇ ಹೋಗೋದು ಇಟ್ಸ್ ನಾಟ್ ಫೇರ್ ಯುನೋ. ಅದು ಅಲ್ಲದೆ ಖುಷಿ ಪುಟ್ಟನ ನಾನು ಮ್ಯೂಸಿಕ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು. ಹೊರಗಡೆ ಎಲ್ಲ ಬಂದು ಟೈಮ್ ವೇಸ್ಟ್ ಮಾಡೋದಕ್ಕೆ ಆಗಲ್ಲ ರವಿ. ಬಂಗಾರಿ, ಹೀಗೆ ಹೇಳಿದ್ರೆ ಹೇಗೆ? ನಾವಿಬ್ರು ಜಾಲಿಯಾಗಿ ಹೊರಗೋಗಿ ಎಷ್ಟು ದಿನ ಆಗೋಯ್ತು. ಹೌದು, ಹಾಗಂತ ಖುಷಿ ಪುಟ್ಟನ ಬಿಟ್ಟು ಹೇಗ್ ಬರೋದಕ್ಕಾಗತ್ತೆ ಹೇಳು? ಬಂಗಾರಿ, ಒಂದು ಕೆಲಸ ಮಾಡೋಣ, ಅವಳ ಮ್ಯೂಸಿಕ್ ಕ್ಲಾಸ್ ಬಿಟ್ಬಿಟ್ಟು ಆಮೇಲೆ ಹೊರಗೆ ಹೋಗೋಣವಾ? ರವಿ, ಹೊರಗಡೆ ಹೋದ್ರೆ ನಾವು ಬರೋದು ಎಷ್ಟೊತ್ತಾಗುತ್ತೋ ಏನೋ ಹೇಳೋದಕ್ಕಾಗಲ್ಲ. ಅಲ್ಲಿವರೆಗೂ ಖುಷಿ ಪುಟ್ಟ ಮ್ಯೂಸಿಕ್ ಕ್ಲಾಸಲ್ಲಿ ವೇಟ್ ಮಾಡ್ಕೊಂಡು ಕೂತಿರ್ಬೇಕಾ? ಬೇಡ ರವಿ. ಹಾ, ಒಂದ್ ಕೆಲ್ಸ ಮಾಡೋಣ. ಸ್ಯಾಟರ್ಡೆ ಸಂಡೇ ಹೇಗೋ ಖುಷಿಗೆ ರಜಾ ಇರುತ್ತಲ್ಲ, ಆವಾಗ ಎಲ್ರು ಒಟ್ಟಿಗೆನೆ ಹೋಗೋಣ. ಖುಷಿನೂ ಅವಾಗ ಖುಷಿ ಆಗ್ತಾಳೆ. ಏನಂತೀಯಾ? ಸರಿ, ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಹಾ, ನಮ್ ಗೆಸ್ಟ್ ಹೌಸ್ ಹೋಗೋಣ. ಗೆಸ್ಟ್ ಹೌಸ್ ಬೇಡ ಬಂಗಾರಿ, ಅದು ತುಂಬಾ ಚಳಿ ಇದೆ. ಅಪ್ಪ ಅವಳಿಗೆ ಶೀತ ಆಗ್ಬಿಡುತ್ತೆ. ಏನ್ ರವಿ ನೀನು, ಚಳಿಗಾಲ ಅಂದ್ಮೇಲೆ ಚಳಿ ಇದ್ದೇ ಇರುತ್ತೆ. ಹಾಗಂತ ಎಲ್ಲಿಗೂ ಹೋಗದೆ ಇರೋದಕ್ಕಾಗತ್ತಾ? ಖುಷಿ ಪುಟ್ಟಾಗೆ ನಮ್ ಗೆಸ್ಟ್ ಹೌಸ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿಗೆ ಹೋಗೋಣ, ಅವಾಗ ಅವಳು ತುಂಬಾ ಖುಷಿ ಆಗ್ತಾಳೆ. ಓಕೆನಾ? ಸರಿ. ಓ, ಮ್ಯೂಸಿಕ್ ಕ್ಲಾಸಿಗೆ ಟೈಮ್ ಆಯ್ತು. ನಾನು ಹೋಗಿ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಬಾ, ಹೋಮ್ವರ್ಕ್ ಆಮೇಲೆ ಬರೆಯೋಣ. ನೋಡಿ, ಈ ಸಮಯದಲ್ಲಿ ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಅಮ್ಮ ಇಲ್ಲದೆ ನೀವೆಲ್ಲ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿದೆ. ಎಲ್ಲೋ ಇದ್ದೋಳ್ನ ಮನೆಗೆ ಕರ್ಕೊಂಡು ಬಂದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು. ಈಗ ನಾನು ಅವ್ರನ್ನ ಕಳ್ಕೊಂಡು ಅನಾಥೆ ಆಗೋಗಿದ್ದೀನಿ ಅನ್ನಿಸ್ತಿದೆ. ಅವ್ರ ಖುಷಿಯಲ್ಲಿ ದುಃಖದಲ್ಲಿ ನಾನು ಭಾಗಿಯಾಗಿದ್ದೆ. ಈಗ ಅವ್ರ ಜೊತೆ ಒಡನಾಟ ಮುಗ್ದೋಯ್ತಲ್ಲ ಅಂತ ನನಗೂ ಸಂಕಟ ಆಗ್ತದೆ. ಆದ್ರೆ ನೀವು ಎಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಈಗ ನನಗೆ ಯಾವ ಯೋಚನೆ ಬರ್ತಿಲ್ಲ ಚಂದ್ರ. ನಾನು ಅವಳ ಜೊತೆ ಹೋಗ್ಬಾರ್ದಾಗಿತ್ತ ಅಂತ ಅನಿಸ್ತಿದೆ. ಸರ್, ಯಾಕೆಲ್ಲ ಮಾತಾಡ್ತಿದ್ದೀರಾ? ಅಮ್ಮ ಇದ್ದಾಗ್ಲೂ ಬಯಸ್ತಾ ಇದ್ದಿದ್ದು ನಮ್ಮ ಸಂತೋಷನೇ ಅಲ್ವಾ? ಅವ್ರು ಯಾಕಿಲ್ಲ ಅಂತ ಅನ್ಕೋಬೇಕು? ಅವರು ನಮ್ಮ ಜೊತೆನೆ ಇಲ್ಲೇ ಇದ್ದು ನಮ್ಮನ್ನೆಲ್ಲ ಗಮನಿಸ್ತಾ ಇರ್ಬೋದಲ್ವಾ? ನಾವ್ ಹೀಗೆಲ್ಲ ಕಣ್ಣೀರ್ ಹಾಕೊಂಡು ಕೂತ್ರೆ ಅವರು ಅಲ್ಲಿ ಹೇಗೆ ಖುಷಿಯಾಗಿರಕ್ಕಾಗತ್ತೆ ಹೇಳಿ? ಅಲ್ಲಿಂದಾನೆ ನಮ್ಮನ್ನೆಲ್ಲ ನೋಡ್ತಿರ್ತಾರೆ ಅಲ್ವಾ ಅವರು? ಈಗ ನಾನು ಏನ್ ಮಾಡ್ಬೇಕು ಕೇಳ್ತೀಯಮ್ಮ? ನಮ್ಮನೆ ಸಂತೋಷನೇ ಇಲ್ಲ ಅಂದ್ಮೇಲೆ ಹೇಗೆ ನಾವು ಸಂತೋಷವಾಗಿರಕ್ಕೆ ಸಾಧ್ಯ? ಇಲ್ಲೇ ನೀವು ತಪ್ಪು ತಿಳ್ಕೊತಾ ಇರೋದು. ನಾವಿಲ್ಲಿ ಸಂತೋಷವಾಗಿದ್ರೆ ಮಾತ್ರ ಅವರು ಅಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಮಾಡಿರೋ ಅಡ್ಗೆ ಎಲ್ಲ ಅಡ್ಗೆ ಮನೇಲಿ ಹಾಗೆ ಇದೆ. ಈಗ ಎಲ್ರೂ ಹತ್ಕೊಂಡು ಕೊರಗ್ತಾ ಇದ್ರೆ ಅವ್ರು ಹೇಗಲ್ಲಿ ಸಂತೋಷವಾಗಿರಕ್ಕಾಗುತ್ತೆ ಹೇಳಿ? ಅವ್ರಿಗೋಸ್ಕರನಾದ್ರೂ ಸ್ವಲ್ಪ ಆದ್ರೂ ಊಟ ಮಾಡಿ ಎಲ್ರು, ಪ್ಲೀಸ್. ಊಟ ಮಾಡ್ಬೇಕಾದ್ರೆ ಅತ್ತೆ ಪ್ರೀತಿಯಿಂದ ಬಡಿಸ್ತಿದ್ದೆ ನೆನಪಾಗುತ್ತೆ. ಅತ್ತೆ ನನಗೆ ಅಡ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು.
ಜೀವನದಲ್ಲಿ ಹೇಗಿರಬೇಕು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಈಗ ಏನು ಹೇಳ್ಕೊಡ್ದೆ ಹೊರಟೋದ್ರು. ಹೌದು, ನಾನು ಯಾವಾಗೆಲ್ಲ ಊಟ ಮಾಡಿಲ್ಲ ಆಗ ಅಮ್ಮ ನನ್ನ ಹತ್ರ ಬಂದು ಪ್ರೀತಿಯಿಂದ ಮಾತಾಡಿಸಿ ಕೈ ತುತ್ತು ಕೊಡ್ತಿದ್ರು. ಅದನ್ನೆಲ್ಲ ನಾನು ಹೇಗೆ ಮರೆಯೋಕ್ಕಾಗದು? ಇನ್ನೇನು ಅಷ್ಟೊತ್ತಲ್ಲಿ ಹೋಗೋದು ಅಂತ ವಾಪಸ್ ಮನೆಗೆ ಹೋದೆ. ಆದರೆ ಮತ್ತೆ ಹೋಗೋಣ ಅಂತ ಅನ್ಕೊಂಡೆ, ಅತ್ತೆ ತೀರೋದ್ರಂತೆ ಕಣ. ವಿಷಯ ಈಗ ಗೊತ್ತಾಯ್ತು. ಏನು ಹೇಳ್ತಾ ಇದೆಯೋ? ಶಿಶು, ಯಾಕೆ ಏನಾಯ್ತಂತೆ? ನನಗೂ ಗೊತ್ತಿಲ್ಲ ಕಣ. ಈ ಟೈಮಲ್ಲಿ ಹೇಗೆ ಕೇಳೋದು ಅಂತೇಳಿ ಸುಮ್ಮನಾದೆ ಕಣ. ಒಳ್ಳೇದೇ ಮಾಡ್ತೀವಿ ಬಿಡು. ಆದರೆ ಇವಾಗ ನಮ್ಮ ಮಾವನ್ ಕೊಡಬೇಕಾಗಿರೋ ದುಡ್ಡು ಹೇಗೋ ಅರೇಂಜ್ ಮಾಡ್ತೀಯಾ? ನಿಮ್ಮ ಮಾವ ಏನವನು? ಅವನ ಹತ್ರ ಅಷ್ಟೊಂದು ದುಡ್ಡು ಕೊಳಿತಾ ಇದೆ. ನನ್ನ ಹತ್ರ ಇರೋ ಜುಜುಬಿ ದುಡ್ಡಿಗೆ ಸಾಯ್ತಾನೆ ಬಡ್ಡಿ ಮಗ. ನೋಡೋ, ದುಡ್ಡಿರೋರೆ ಕಣ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕೋದು. ನೀನು ಮಾಡಿರೋ ಕೆಲಸಕ್ಕೆ ನಮ್ಮ ಮಾವ ನಿನ್ನ ಹತ್ರ ದುಡ್ಡು ವಸೂಲಿ ಮಾಡದೆ ಬಿಡಲ್ಲ, ತಿಳ್ಕೊ. ನಾನೇನು ಕೊಡಲ್ಲ ಅಂತಿದ್ದೀನೇನಪ್ಪ. ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಒಂದೇ ವಾರ ಅಂತಾರೆ, ಹಿಂಗೆ ಕೊಡೋಕ್ಕಾಗುತ್ತೆ? ಅದೇ ನನಗೆ ಟೆನ್ಷನ್ನು. ನೋಡೋ, ಟೆನ್ಷನ್ ಮಾಡ್ಕೊಂಡ್ರೆ ದುಡ್ಡಿನ ದಾರಿ ಅಲ್ಲ, ಯಾವ ದಾರಿನೂ ಕಾಣಿಸಲ್ಲ, ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡು, ಎಲ್ಲ ದಾರಿನೂ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆನಾ? ನಮ್ಮ ಹುಡುಗಿಯ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಂ, ತಗೊಂಬರ.